ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ. ಸೊ ನಮ್ಮ ಕರ್ನಾಟಕದ ಮಕ್ಕಳು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಟೆಲಿಗ್ರಾಮಲ್ಲಿ ಒಂದೇ ಕ್ವೆಶನ್ ಕೇಳ್ತಾ ಇದ್ರು ನನ್ನ ಹತ್ರ. ಮ್ಯಾಮ್, ನಾನು ಹೇಗೆ ಒಂದು ಕಾಲೇಜನ್ನು ಗುಡ್ ಅಂತ ಚೆನ್ನಾಗಿದೆ ಅಂತ ಡಿಸೈಡ್ ಮಾಡ್ಬೋದು? ಸೊ ವಾಟ್ ಆರ್ ದ ಡಿಫ್ರೆಂಟ್ ಫ್ಯಾಕ್ಟರ್ಸ್ ದಟ್ ಐ ಹ್ಯಾವ್ ಟು ಸಿ ಬಿಫೋರ್ ಎಂಟರಿಂಗ್ ಅ ಕಾಲೇಜ್? ಸೊ ಇವತ್ತು ನಾನು ನಿಮ್ಮ ವಿಂಧ್ಯಾ ಮ್ಯಾಮ್ ವಿಲ್ ಬಿ ಡಿಸ್ಕಸಿಂಗ್ ಹೌ ಟು ಚೂಸ್ ಗುಡ್ ಮೆಡಿಕಲ್ ಕಾಲೇಜಸ್, ದಟ್ ಇಸ್ ಟಾಪ್ 10 check points that you have to keep in your mind before entering into a ಮೆಡಿಕಲ್ ಕಾಲೇಜ್. ಇಟ್ ಕ್ಯಾನ್ ಬಿ ಫಾರ್ BAMS ಇರ್ಬೋದು, ಅಥವಾ ನಿಮ್ಮ ಏನು ಯೋಗಿಕ್ ಸೈನ್ಸ್ ಇರ್ಬೋದು, ಅಥವಾ MBBS ಇರ್ಬೋದು. ಸೊ ಫಾರ್ ಎನಿಥಿಂಗ್, ಫಾರ್ ಎನಿ ಮೆಡಿಕಲ್ ಪ್ರೊಫೆಷನ್, ಮೇ ಬಿ ಫಿಸಿಯೋಥೆರಪಿ ಆಸ್ ವೆಲ್. ಸೊ ಯು ಹ್ಯಾವ್ ಟು ಸಿ ಫ್ಯೂ criteria, you have to see certain factors. Okay, so let's check quickly, let's see which are those factors which will be helping you to choose a good medical college for you. ಸೊ ನಾನಿಲ್ಲಿ 10 ಫ್ಯಾಕ್ಟರ್ಸ್ ಅನ್ನ ಲಿಸ್ಟ್ ಮಾಡಿದ್ದೇನೆ. ಸೊ ಒಂದೊಂದಾಗೆ ನಾವು ನೋಡ್ತಾ ಹೋಗುವ. ಓಕೆ, ದ ವೆರಿ ಫಸ್ಟ್ ಥಿಂಗ್ ಈಸ್ ಅಬೌಟ್ ದ ಟ್ಯೂಷನ್ ಫೀಸ್, ಹಾಸ್ಟೆಲ್ ಫೀಸ್ ಅಂಡ್ ಮಿಸಲೇನಿಯಸ್ ಫೀಸ್. ಸೊ ಜಾಸ್ತಿ ಜನ ಯಾರು ಇದ್ದಾರೆ ನಮ್ಮಲ್ಲಿ, ಸೊ ದೇ ಆರ್ ಫ್ರಮ್ ದ ಮಿಡಲ್ ಕ್ಲಾಸ್ ಆರ್ ಲೋವರ್ ಮಿಡಲ್ ಕ್ಲಾಸ್ ಆರ್ ಮೇ ಬಿ ಹೈಯರ್ ಮಿಡಲ್ ಕ್ಲಾಸ್. ಸೊ ತುಂಬ ಏನು ರಿಚ್ ಅಲ್ಲ. ಸೊ ಯು ಹ್ಯಾವ್ ಟು ಸಿ ದ ಫೀಸ್. ಸೊ ಯಾಕೆ ನೀವು ಫೀಸ್ ಬಗ್ಗೆ ಗಮನ ಕೊಡಬೇಕು ಅಂದರೆ, ಬರೀ MBBS ಮಾತ್ರ ಅಲ್ಲ, ನೀವು MD ಸಹ ಮಾಡಬೇಕಾಗುತ್ತೆ. ಸೊ ಅಲ್ಲೂ ಸಹ ಖರ್ಚಾಗುತ್ತೆ. ಸೊ ಅತಿ ಕಮ್ಮಿ ಖರ್ಚಲ್ಲಿ ಚೆನ್ನಾಗಿರೋ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಜಾಸ್ತಿ ಹಣವನ್ನು ಸೇವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಈ ಟೈಮಲ್ಲಿ. ಯಾಕಂದರೆ ನಿಮ್ಮ ಕೋರ್ಸ್ ಬರೀ 3 ವರ್ಷ 4 ವರ್ಷದ ಕೋರ್ಸ್ ಅಲ್ಲ. ಇಟ್ ಈಸ್ ಗೋಯಿಂಗ್ ಟು ಬಿ ಅರೌಂಡ್ 5.5 years ಜಸ್ಟ್ ಟು ಕಂಪ್ಲೀಟ್ ಅ ಗ್ರಾಜುಯೇಷನ್. ಸೊ ಪುನಃ ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕಾಗುತ್ತೆ, 2-3 ವರ್ಷ ತಗೊಳುತ್ತೆ. ಸೊ ಅಲ್ಲೂ ಸಹ ನೀವು ಜಾಸ್ತಿ ದುಡ್ಡನ್ನು ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಮೇಕ್ ಶ್ಯೂರ್ ದ್ಯಾಟ್ ಯು ಸ್ಪೆಂಡ್ ವೆರಿ ಲೆಸ್ ಆರ್ ನಾಮಿನಲ್ ಆರ್ ಮಿನಿಮಲ್ ಫೀಸ್ ಟು ಡೂ MBBS. ಸೊ ಯು ಹ್ಯಾವ್ ಟು ಕೀಪ್ ಇನ್ ಯೋರ್ ಮೈಂಡ್ ಅಬೌಟ್ ದ ಟ್ಯೂಷನ್ ಫೀಸ್. ತುಂಬ ಜಾಸ್ತಿ ದುಡ್ಡು ಕೊಟ್ಟು MBBS ಮಾಡಿ ನಂತರ MDಯಲ್ಲೂ ಜಾಸ್ತಿ ನೀವು ದುಡ್ಡು ಸ್ಪೆಂಡ್ ಮಾಡೋ ಥರ ಇರಬಾರ್ದು. ಎಜುಕೇಷನಲ್ ಲೋನ್ ಎಲ್ಲ ಮಾಡೋ ಥರ, ಜಾಸ್ತಿ ಎಜುಕೇಷನಲ್ ಲೋನ್ ಮಾಡೋ ಥರ ಇರಬಾರ್ದು. ಸೊ ಮೇಕ್ ಶ್ಯೂರ್ ವಾಟ್ ಎವರ್ ಕಾಲೇಜ್ ದಟ್ ಯು ಆರ್ ಚೂಸಿಂಗ್ ಆರ್ ಎಕ್ಸ್ಪೆಕ್ಟಿಂಗ್ ನಾಮಿನಲ್ ಫೀಸ್ ಆರ್ ಮಿನಿಮಲ್ ಫೀಸ್. And the next factor that you have to see is age of medical college. So ಒಂದು medical college, if it is very old, it means it is usually going to be good. Okay, ಸೊ ಟಾಪ್ 3-4 ಮೆಡಿಕಲ್, ಟಾಪ್ 10 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಆಫ್ ಕರ್ನಾಟಕವನ್ನು ನೀವು ಕನ್ಸಿಡರ್ ಮಾಡಿದ್ರೆ ಎಲ್ಲವೂ ಒಂದು 50-60 ವರ್ಷದ ಮೇಲೆ ಏಜ್ ಆಗಿರುವಂತಹ ಕಾಲೇಜಸ್. ಸೊ ಯಾವುದೇ ಒಂದು ಡೀಮ್ಡ್ ಯೂನಿವರ್ಸಿಟಿ ಅಂದರೆ ಆಟೋನಮಸ್ ಕಾಲೇಜಿಗೆ ಪರ್ಮಿಷನ್ ಅನ್ನು ಕೊಡುವಾಗ, ಸೊ ಡೀಮ್ಡ್ ಯೂನಿವರ್ಸಿಟಿ ಸ್ಟೇಟಸ್ ವುಡ್ ಬಿ ಗಿವನ್ ಓನ್ಲಿ ಆಫ್ಟರ್ ಅಟೈನಿಂಗ್ ಎಜುಕೇಷನಲ್ ಎಕ್ಸಲೆನ್ಸ್ ವಿಚ್ ವಿಲ್ ಬಿ ಟೇಕಿಂಗ್ ಮಿನಿಮಮ್ 25 years. ಸೊ ಒಂದು ಕಾಲೇಜ್ ಸ್ವಲ್ಪ ಚೆನ್ನಾಗಿದೆ ಅಂತ ನಾವು ಕನ್ಸಿಡರ್ ಮಾಡೋದು ಯಾವಾಗ, ಇಫ್ ಇಟ್ ಈಸ್ 25 years ಓಲ್ಡ್ ಆರ್ ಮೋರ್ ದೆನ್ 25 year old. ಹಾಗೇನೆ ಒಂದು ನಾರ್ಮಲ್ ಆದಂತಹ ಒಂದು ಮೆಡಿಕಲ್ ಕಾಲೇಜ್, ಇಫ್ ಇಟ್ ಹ್ಯಾಸ್ ಟು ಬಿ ಆಪರೇಷನಲ್, ಇಟ್ ವಿಲ್ ಟೇಕ್ ಮಿನಿಮಮ್ 5 years. ಯಾಕಂದರೆ ಒಂದು ಬ್ಯಾಚ್ ಆದರೂ ಪಾಸ್ ಔಟ್ ಆಗಿ ಒಂದು ಮೆಡಿಕಲ್ ಕಾಲೇಜಿಂದ ಹೋಗಬೇಕು. ಸೊ ದೆನ್ ಓನ್ಲಿ ದ್ಯಾಟ್ ಮೆಡಿಕಲ್ ಕಾಲೇಜ್ ವಿಲ್ ಬಿ ಆಪರೇಷನಲ್. ಓಕೆ, ಸೊ ಇಲ್ಲ ಅಂದರೆ ಏನಾಗುತ್ತೆ, ಇಫ್ ಅ ಕಾಲೇಜ್ ಇಸ್ ಜಸ್ಟ್ ಸ್ಟಾರ್ಟೆಡ್, ಈ ವರ್ಷ ಒಂದು ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ರು, ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿ ಬೇಕಾದಷ್ಟು ಫೆಸಿಲಿಟೀಸ್ ಇರೋದಿಲ್ಲ. ಸೊ ನಿಮ್ಮ ಓದಿಗೆ, ನಿಮ್ಮ ಸ್ಟಡೀಸ್ಗೆ ತೊಂದರೆ ಉಂಟಾಗುತ್ತೆ. ಸೊ ದ್ಯಾಟ್ ಈಸ್ ವೈ ವೆನ್ ಯು ಜಾಯ್ನಿಂಗ್ ಅ ಕಾಲೇಜ್, ಇಫ್ ಇಟ್ ಇಸ್ ಡೀಮ್ಡ್ ಯೂನಿವರ್ಸಿಟಿ, ಮೇಕ್ ಶ್ಯೂರ್ ದ್ಯಾಟ್ ಇಟ್ ಇಸ್ ಮಿನಿಮಮ್ 25 years old. ಇಫ್ ಇಟ್ ಇಸ್ ಅ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಮೇಕ್ ಶ್ಯೂರ್ ಇಟ್ ಇಸ್ ಮಿನಿಮಮ್ 5 years old. ಓಕೆ, ನೆಕ್ಸ್ಟ್ ಥರ್ಡ್ ಫ್ಯಾಕ್ಟರ್ ಇಸ್ ನಂಬರ್ ಆಫ್ MBBS ಸೀಟ್ಸ್. ಸೊ ಒಂದು ಮೆಡಿಕಲ್ ಕಾಲೇಜಿಗೆ ಅವರಿಗೆ ಬೇಕಾದಷ್ಟು MBBS ಸೀಟ್ಸನ್ನು ಅವರು ಕೊಡೋ ಹಾಗಿಲ್ಲ. ಗೌರ್ಮೆಂಟ್ ಪರ್ಮಿಷನ್ಸ್ ಕೊಟ್ಟರೆ ಮಾತ್ರ ಅವರು ಇಷ್ಟು MBBS ಸೀಟ್ಸನ್ನು ಇದೆ ಅಂತ ಹೇಳಬಹುದು. ಓಕೆ, ಯಾಕಂದರೆ ವೆನ್ ದೇ say that they have this number of seats, they also have to provide that many number of beds in the government, in the hospitals associated with them. So to get approval for 150 MBBS seats, it is mandatory to have around 300 beds. Average inflow, patient-ina inflow ಎಷ್ಟಿರಬೇಕು, 300 per day ಇರಬೇಕು. Medical colleges that have 250 MBBS seats can be considered as a best medical college which is having a good infrastructure and facilities. And these medical college would be getting around 1200 beds and more than 2000 patient inflow. ಸೊ ಒಂದು ಕಾಲೇಜಲ್ಲಿ 250 ಮೆಡಿಕಲ್ ಸೀಟ್ಸ್, MBBS ಸೀಟ್ಸ್ ಇದೆ ಅಂತಂದರೆ
ಆ ಕಾಲೇಜಿಗೆ ಅಸೋಸಿಯೇಟ್ ಆಗಿರುವಂತಹ ಹಾಸ್ಪಿಟಲ್ಸಲ್ಲಿ 1200 ಪೇಷಂಟ್ ಇನ್ಫ್ಲೋ ಇರುತ್ತೆ, ಅರೌಂಡ್ 1200 ಬೆಡ್ಸ್ ಇರುತ್ತೆ, ಅರೌಂಡ್ 2000 ಪೇಷಂಟ್ ಇನ್ಫ್ಲೋ ಇರುತ್ತೆ. ಸೊ ಇದು ಗುಡ್ ಮೆಡಿಕಲ್ ಕಾಲೇಜ್ ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ಯಾಕಂದರೆ ಪೇಷಂಟ್ ಇನ್ಫ್ಲೋ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅ ಹಾಸ್ಪಿಟಲ್ ವಿಚ್ ವಿಲ್ ಬಿ ಹೆಲ್ಪಿಂಗ್ ಯು, who will be associated with that hospital, which will be helping you to study about varieties of diseases from the varieties of patients that is coming. So more is the patient inflow, varieties of spectrum of diseases that you are able to see and able to study. Okay, so number of MBBS seats ಅನ್ನ ನೋಡ್ಕೊಳ್ಳಿ. ಅತಿ ಕಮ್ಮಿ ತುಂಬಾ ಕಮ್ಮಿ MBBS seats ಇದೆ ಅಂದ್ರೆ avoid that. So make sure that 250 plus or around 250 MBBS seats ಇದೆಯಾ ಇಲ್ವಾ ಅಂತ ನೋಡಿ. ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ತುಂಬ ಕಮ್ಮಿ MBBS ಸೀಟ್ ಇದೆ ಅಂದರೆ ತುಂಬ ಕಮ್ಮಿ ಪೇಷಂಟ್ಸ್ ಎಂಟರ್ ಆಗ್ತಾರೆ ಅಂತ ಅರ್ಥ ಆ ಆ ಹಾಸ್ಪಿಟಲ್ಸಿಗೆ. ಸೊ ಕೆಲವೊಮ್ಮೆ ಗೌರ್ಮೆಂಟ್ ಏನು ಮಾಡುತ್ತಂದರೆ, ಇಫ್ ದ ಹಾಸ್ಪಿಟಲ್ಸ್ patient inflow is very less, they will cancel or they will debar that college ಅಥವಾ ಹಾಸ್ಪಿಟಲ್. ಓಕೆ, ಸೊ ಅವುಗಳ ಆ ಕಾಲೇಜಿನ ರೆಕಗ್ನಿಷನ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ತುಂಬ ಕಮ್ಮಿ ಪೇಷಂಟ್ ಇನ್ಫ್ಲೋ ಆದರೆ. ಹಾಗೆ ನಿಮಗೂ ಸಹ ಕಲೀಲಿಕ್ಕೆ ಕಷ್ಟ ಆಗುತ್ತೆ ಅಂತಹ ಕಾಲೇಜಲ್ಲಿ, ಯಾಕಂದರೆ ಯು ವೋಂಟ್ ಗೆಟ್ ಟು ಸಿ ಸ್ಪೆಕ್ಟ್ರಮ್ ಆಫ್ ಡಿಸೀಸಸ್ ಬಿಕಾಸ್ ಆಫ್ ಲೆಸ್ ಪೇಷಂಟ್ ಇನ್ಫ್ಲೋ. ನೆಕ್ಸ್ಟ್ ಇಸ್ ನಂಬರ್ ಆಫ್ PG ಕೋರ್ಸಸ್. ಸೊ ಒಂದು ಕಾಲೇಜಲ್ಲಿ ವೆರೈಟೀಸ್ ಆಫ್ PG ಕೋರ್ಸಸ್ ಇದೆ. ಅಂದರೆ ಏನು PG ಅಂದ್ರೇನು? ಫಸ್ಟ್ ಆಫ್ ಆಲ್ ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸಸ್. ಸೊ ಎಕ್ಸಾಂಪಲ್ ಫಾರ್ PG ಕೋರ್ಸಸ್ ಆರ್ MD, MS. ಸೊ PG ನೀಟನ್ನು ಬರೆದು ನೀವು ಏನು ಈ PG ಕೋರ್ಸನ್ನು ಮಾಡಬಹುದು. ಸೊ ಹೆಚ್ಚಾಗಿ ಏನು ಮಾಡ್ತಾರೆ ಅಂದರೆ MBBS ಆದ್ಕೊಳ್ಳೆ ಮಕ್ಕಳು PG ಕೋರ್ಸನ್ನು ಮಾಡ್ತಾರೆ, MD, MS ಅನ್ನು ಮಾಡ್ತಾರೆ. ಓಕೆ, ಸೊ ಒಂದು ಕಾಲೇಜಲ್ಲಿ ಜಾಸ್ತಿ ವೆರೈಟೀಸ್ ಆಫ್ PG ಕೋರ್ಸಸ್ ಇದೆ, ಸ್ಪೆಷಲೈಸೇಷನ್ ಕೋರ್ಸಸ್ ಇದೆ ಅಂದರೆ ದ್ಯಾಟ್ ಕಾಲೇಜ್ ವಿಲ್ ಬಿ ಹ್ಯಾವಿಂಗ್ ಮೋರ್ ಫೆಸಿಲಿಟಿ, ಮೋರ್ ಇನ್ಫ್ರಾಸ್ಟ್ರಕ್ಚರ್. ಇನ್ ದ್ಯಾಟ್ ಕಾಲೇಜ್ ಮೋರ್ PG ಸ್ಟೂಡೆಂಟ್ಸ್ ವಿಲ್ ಬಿ ಕಮಿಂಗ್ ಆ್ಯಂಡ್ ಯೂಶ್ವಲಿ ಏನಾಗುತ್ತೆ ಅಂದರೆ MBBS ಮಾಡುವಂಥ ಮಕ್ಕಳು PG ಮಕ್ಕಳ ಜೊತೆಗೆ ಕಲಿಯುವಂಥದ್ದು ಅಥವಾ ಅವರ ಅಂಡರ್ ಕಲಿಯುವಂಥದ್ದು ಕೆಲವೊಮ್ಮೆ. ಓಕೆ, ಸೊ ಜಾಸ್ತಿ PG ಕೋರ್ಸಸ್ ಇದೆ ಅಂದರೆ ಜಾಸ್ತಿ PG ಮಕ್ಕಳು ಬರ್ತಾರೆ, ಅವರ ಅಂಡರ್ ನೀವು ಕೆಲಸ ಮಾಡ್ಬೋದು, ಅಂದರೆ ನೀವು ಜಾಸ್ತಿ ಎಕ್ಸ್ಪೀರಿಯನ್ಸನ್ನು ಪಡ್ಕೊಳ್ಬೋದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಇನ್ ಅ ಮೆಡಿಕಲ್ ಕಾಲೇಜ್ ವೆರೈಟೀಸ್ ಆಫ್ PG ಕೋರ್ಸಸ್ ಆ್ಯಂಡ್ ಮೋರ್ ನಂಬರ್ ಆಫ್ PG ಕೋರ್ಸಸ್. ಆ್ಯಂಡ್ ನೆಕ್ಸ್ಟ್ ಈಸ್ ಪೇಷಂಟ್ ಇನ್ಫ್ಲೋ ಇನ್ ಅಫಿಲಿಯೇಟೆಡ್ ಹಾಸ್ಪಿಟಲ್ಸ್. ಸೊ ನಾನೀಗಷ್ಟೇ ಹೇಳಿರೋ ಹಾಗೆ ಪೇಷಂಟ್ ಇನ್ಫ್ಲೋ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವು ನಿಮ್ಮ ಫಸ್ಟ್ ಇಯರಲ್ಲೇ ಕ್ಲಿನಿಕಲ್ ಪ್ರಾಕ್ಟೀಸ್ ಸ್ಟಾರ್ಟ್ಸ್ ಡ್ಯೂರಿಂಗ್ ದ ಅನಾಟಮಿ ಕ್ಲಾಸ್ ಆಫ್ ದ ಫಸ್ಟ್ ಇಯರ್ ಆಫ್ MBBS ಇಟ್ ಸೆಲ್ಫ್. ಸೊ ಇಟ್ ಈಸ್ ಇವನ್ ಮೋರ್ ಇಂಪಾರ್ಟೆಂಟ್ ಟು ಪಿಕ್ ದ ಕಾಲೇಜ್ ವಿಚ್ ಹ್ಯಾವ್ ಹೈ ನಂಬರ್ ಆಫ್ ಪೇಷಂಟ್ ಇನ್ಫ್ಲೋ. ಸೊ ಕ್ಲಿನಿಕಲ್ ಪ್ರಾಕ್ಟೀಸ್ ಅಂದರೆ ಏನು? ನೀವು ಹಾಸ್ಪಿಟಲಿಗೆ ಹೋಗಿ ನಿಮ್ಮ ಪ್ರೊಫೆಸರ್ಸ್ ಆ ಹಾಸ್ಪಿಟಲ್ಸಲ್ಲಿ ಕೆಲಸ ಮಾಡ್ತಿರ್ತಾರೆ, ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಸೊ ಅವರ ಅಂಡರ್ ನೀವು ಕೆಲಸ ಮಾಡ್ತೀರಾ, ಅವರಿಂದ ನೀವು ಕಲಿತೀರಾ. ಪೇಷಂಟ್ಸ್ ಬರ್ತಾ ಇರೋ ಇದ್ದ ಹಾಗೆ ಅವರ ಸಿಂಪ್ಟಮ್ಸ್ ಎಲ್ಲ ನೋಡಿಕೊಂಡು ನಿಮಗೂ ಸಹ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಓಕೆ, ಸೊ ಕ್ಲಿನಿಕಲ್ ಪ್ರಾಕ್ಟೀಸ್ ಅಂದರೆ ಏನು? ಈಗ ಕ್ಲಿನಿಕ್ಕಿಗೆ ಹೋಗಿ ಪೇಷಂಟ್ಸ್ನ ಬಗ್ಗೆ ತಿಳ್ಕೊಳ್ಳೋವಂಥದ್ದು. ಓಕೆ, so there are many private medical college in many states that have very poor patient inflow, resulting in temporary debarment of medical colleges to conduct MBBS courses during 2018. ಸಾಧಾರಣ 2018 ಅಲ್ಲಿ 83 ಮೆಡಿಕಲ್ ಕಾಲೇಜ್ ಅನ್ನು ಡಿಬಾರ್ ಮಾಡಿತ್ತಂತೆ ಗವರ್ಮೆಂಟು ಫ್ರಮ್ ಅಪ್ಗ್ರೇಡ್ PG ಕೋರ್ಸಸ್ ಅನ್ನ ಮಾಡಲಿಕ್ಕೆ ಪ್ರಿವೆಂಟ್ ಮಾಡಿತ್ತು ಮೇ ಬಿ, ಆರ್ ಲಾಸ್ಟ್ ಇಟ್ಸ್ ರೆಕಗ್ನಿಷನ್ ಸ್ಟೇಟಸ್. ಯಾಕೆ? ಪೇಷಂಟ್ ಇನ್ಫ್ಲೋ ಕಮ್ಮಿ ಇರೋದ್ರಿಂದ. ಸೊ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅಥವಾ ಕೆಲವೊಮ್ಮೆ ಗೌರ್ಮೆಂಟಲ್ಲಿ ತುಂಬ ಕಮ್ಮಿ ಆಗುವಂಥದ್ದು, ಆದರೆ ಒಂದು ಮೆಡಿಕಲ್ ಕಾಲೇಜಲ್ಲಿ ಪೇಷಂಟ್ ಇನ್ಫ್ಲೋ ತುಂಬ ಕಮ್ಮಿ ಅಂತಂದರೆ ಏನರ್ಥ? ಬಿಕಾಸ್ ಆಫ್ ದ ಫೆಸಿಲಿಟೀಸ್ ಅಥವಾ ಬೇರೆ ಬೇರೆ ರೀಸನ್ಸಿಂದ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದಾಗಿ ಏನು ಮಾಡ್ತಾರಂದರೆ ಗೌರ್ಮೆಂಟು ಅಂತಹ ಮೆಡಿಕಲ್ ಕಾಲೇಜಿನ ಅಥವಾ ಹಾಸ್ಪಿಟಲ್ಸಿನ ಲೈಸೆನ್ಸಾ ಅಥವಾ ರೆಕಗ್ನಿಷನನ್ನು ಕಮ್ಮಿ ಮಾಡ್ತವೆ ಯಾವುದು? ಗೌರ್ಮೆಂಟ್. ಓಕೆ, ಸೊ ಮೇಕ್ ಶ್ಯೂರ್ ದಟ್ ಪೇಷಂಟ್ ಇನ್ಫ್ಲೋ ಇನ್ ದ ಕಾಲೇಜ್ ದಟ್ ಯು ಆರ್ ಎಂಟರಿಂಗ್ ಇಸ್ ವೆರಿ ವೆಲ್, ಸೊ ದ್ಯಾಟ್ ಇನ್ ಬಿಟ್ವೀನ್ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಮೇಕ್ ಶ್ಯೂರ್ ದಟ್ ದ ಪೇಷಂಟ್ ಇನ್ಫ್ಲೋ ಇಸ್ ಗುಡ್. ಸೊ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ, ಪ್ರೈವೇಟಲ್ಲಿ ಇದಾಗುತ್ತೆ. ಓಕೆ, ಒಟ್ಟಾರೆ ನಂಗೆ MBBS ಮಾಡಲೇಬೇಕು ಅಂತ ರ್ಯಾಂಡಮ್ ಆಗಿ ಯಾವುದೋ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜಿಗೆ ಹೋಗೋದಲ್ಲ, ಅಲ್ಲಿಯ ಫೆಸಿಲಿಟೀಸನ್ನು ನೋಡಬೇಕು, ಸ್ಪೆಸಿಫಿಕ್ ಆಗಿ ಪೇಷಂಟ್ ಇನ್ಫ್ಲೋ ಅನ್ನು ನೋಡಬೇಕು, ಎಷ್ಟು ಪೇಷಂಟ್ಸ್ ಬರ್ತಾರೆ ಅಂತ ನೋಡಬೇಕು. ಓಕೆ, ಸೊ ದ್ಯಾಟ್ ಯು ಆರ್ ಏಬಲ್ ಟು ಸ್ಟಡಿ ವೆಲ್. ನೆಕ್ಸ್ಟ್, ಹಾಸ್ಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ಟೋಟಲ್ ಇನ್ಪೇಷಂಟ್ ಬೆಡ್ಸ್, ಸೂಪರ್ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟ್. ಸೊ ನಾನೀಗಷ್ಟೇ ಹೇಳಿದಾಗೆ ಮೋರ್ ದ ನಂಬರ್ ಆಫ್ ದ ಬೆಡ್ಸ್, ಮೋರ್ ಇಸ್ ದ
ಇನ್ಫ್ಲೋ ಆಫ್ ದ ಪೇಷಂಟ್. ಹಾಗೆ ಸೂಪರ್ ಸ್ಪೆಷಾಲಿಟಿ ಎಲ್ಲಾದರೂ ಇದ್ರೆ ಒಂದು ಹಾಸ್ಪಿಟಲಲ್ಲಿ, ಇಟ್ ಮೀನ್ಸ್ ಮೋರ್ ಇಸ್ ದ ಇನ್ಫ್ರಾಸ್ಟ್ರಕ್ಚರ್, ಮೋರ್ ಯು ಆರ್ ಏಬಲ್ ಟು ಸ್ಟಡಿ. ಫಾರ್ ಎಕ್ಸಾಂಪಲ್, ಒಂದು ಹಾಸ್ಪಿಟಲ್ ಇಫ್ ಇಟ್ ಇಸ್ ಫೇಮಸ್ ಫಾರ್ ಹಾರ್ಟ್, ಓಕೆ, ಇದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಫಾರ್ ಹಾರ್ಟ್ ಅಂತ ತಿಳ್ಕೊಳ್ಳಿ. ಸೊ ಹಾರ್ಟಿನ ಎಲ್ಲ ಡಿಸೀಸಸ್ಗೆ ಬೇಕಾಗಿರುವಂತಹ ಇನ್ಸ್ಟ್ರೂಮೆಂಟ್ ಇಲ್ಲಿ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಲೈಕ್ MRI ಸ್ಕ್ಯಾನ್ ಇರ್ಬೋದು, CT ಸ್ಕ್ಯಾನು, ಎಕ್ಸ್ರೇ, ಅದು ಎಲ್ಲವೂ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಆ ಇನ್ಸ್ಟ್ರೂಮೆಂಟನ್ನು ಕಲೀಲಿಕ್ಕೆ ಈಸಿ ಆಗುತ್ತೆ. ನೀವು ಕಲಿಯುವಂತಹ ಕಾಲೇಜಿನ ಹಾಸ್ಪಿಟಲಲ್ಲಿ ಈ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಇದ್ದರೆ, ಅದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದ್ರೆ ನಿಮಗೆ ಆ ಇನ್ಸ್ಟ್ರೂಮೆಂಟನ್ನು ಕಲಿಲಿಕ್ಕಾಗುತ್ತೆ. ನೀವು ನಂತರ ಆ ಸೂಪರ್ ಸ್ಪೆಷಲ್ ಏನು, ನೀವು ಹಾರ್ಟ್ ಸ್ಪೆಷಲಿಸ್ಟಾ ಅಥವಾ ಈ ಥರದ ಸ್ಪೆಷಲಿಸ್ಟ್ ಸಹ ಮುಂದೆ ಆಗ್ಬೋದು ಇದರಿಂದ. ಓಕೆ, ಸೊ ದೊಡ್ಡ ದೊಡ್ಡ ಹಾಸ್ಪಿಟಲ್ಸು ಹೆಚ್ಚಾಗಿ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಹಾರ್ಟಿಗೂ ಒಂದೇ ಕಡೆ ಹೋಗ್ತಾರೆ. ಈಗ ಏಮ್ಸ್ ಒಂದು ಕನ್ಸಿಡರ್ ಮಾಡಿದ್ರೆ, ಏಮ್ಸ್ ಡೆಲ್ಲಿಯನ್ನು ಕನ್ಸಿಡರ್ ಮಾಡಿದ್ರೆ, ಏಮ್ಸ್ ಡೆಲ್ಲಿ ಎಕರೆಗಟ್ಟಲೆ ಏನು ಸ್ಪ್ರೆಡ್ ಆಗಿರುವಂತಹ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ಸ್. ಓಕೆ, ಸೊ ಇಲ್ಲಿ ಎಲ್ಲ ಡಿಸೀಸಿಗೆ ಎಲ್ಲ ಈಗ ಏನು ಡೆಲ್ಲಿಯ ಆಸ್ಪಾಸು ಅಥವಾ ಆಲ್ಮೋಸ್ಟ್ ನಾರ್ತ್ ಇಂಡಿಯಾದ ಎಲ್ಲ ಆಸ್ಪಾಸಿಂದ ಎಲ್ಲರೂ ಹೋಗೋದು ಡೆಲ್ಲಿ ಏಮ್ಸಿಗೆ ಹೋಗೋದು. ಯಾಕಂದರೆ ಇಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ, ಎಲ್ಲ ಸೂಪರ್ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟ್ಸ್ ಇದೆ. ಓಕೆ, ಸೊ ಅಲ್ಲಿ ಕಲಿಯುವಂತಹ ಮಕ್ಕಳಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಸಹ ಆಗಿರುತ್ತೆ. ಯಾಕಂದರೆ ವೆರೈಟೀಸ್ ಆಫ್ ಸ್ಪೆಕ್ಟ್ರಮ್ಸ್ ಆಫ್ ಪೇಷಂಟ್ಸ್ ಆ್ಯಂಡ್ ಡಿಸೀಸಸ್ that they are able to see. So it's very important to choose super speciality hospital associated colleges. Next, compulsory rural services and penalty, bond penalty amount. ಸೊ ಗೊತ್ತಿಲ್ಲ ಎಷ್ಟು ಜನರಿಗೆ ಇದು ಎಫೆಕ್ಟ್ ಆಗುತ್ತೆ, ಎಷ್ಟು ಜನರಿಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ತುಂಬ ಜನ ಏನು ಮಾಡ್ತಾರಂದರೆ, ಅವರಿಗೆ ಅವರ ತಂದೆ ತಾಯಿಗೆ ಹಾಸ್ಪಿಟಲ್ಸ್ ಇರುತ್ತೆ. ಕೆಲವೊಮ್ಮೆ ಸಿನ್ಸ್ ದೇ ಬಿಲಾಂಗ್ ಟು ಲೋವರ್ ಮಿಡಲ್ ಕ್ಲಾಸ್ ಆ್ಯಂಡ್ ಮಿಡಲ್ ಕ್ಲಾಸ್, ದೇ ಕಾಂಟ್ ಕಮಿಟ್ ಫಾರ್ ದ ಬಾಂಡ್ ಆರ್ ರೂರಲ್ ಸರ್ವಿಸ್. ಸೊ ತುಂಬ ಜನ ಸ್ಟೂಡೆಂಟ್ಸಿಗೆ MBBS ಆದ ಕೂಡಲೇ ಜಾಬಿಗೆ ಹೋಗಬೇಕಾಗುತ್ತೆ. ಓಕೆ, ಫಿನಾನ್ಷಿಯಲ್ ಇಶ್ಯೂಸಿಂದಾಗಿ. ಸೊ ಅಂಥವರು ಮೇಕ್ ಶ್ಯೂರ್ ದ್ಯಾಟ್ ವಾಟ್ ಎವರ್ ಕಾಲೇಜಸ್ ದ್ಯಾಟ್ ಯು ಆರ್ ಎಂಟರಿಂಗ್ it's not having compulsory bond or rural service. So rural service alli they will be giving enough money, adre kelvomme because of the circumstance, family circumstance, you might not be able to go for the rural areas. So antavru make sure whatever college that you are entering, they don't have bond or rural service. Adre rural service is the best thing because it's the best way to give back to society. Okay, so central government run medical colleges do not insist any compulsory rural service, but many state government, ನಮ್ಮ ಕರ್ನಾಟಕದಲ್ಲಿ ಕಂಪಲ್ಸರಿ ರೂರಲ್ ಸರ್ವಿಸ್ ಇಲ್ಲ, ಕಂಪಲ್ಸರಿ ಬಾಂಡ್ ಇಲ್ಲ. ಓಕೆ, ರೀಸೆಂಟ್ ಆಗಿ ಎಲ್ಲ ಕ್ಯಾನ್ಸಲ್ ಆಗಿದೆ. ಸೊ ಮೆನಿ ಸ್ಟೇಟ್ ಗೌರ್ಮೆಂಟ್ಸ್ ಆಸ್ಕ್ ಮೆಡಿಕಲ್ UG ಸ್ಟೂಡೆಂಟ್ಸ್ ಟು ಸೈನ್ ಬಾಂಡ್ ಫಾರ್ ಮಿನಿಮಮ್ ಆಫ್ 1 year ಫಾರ್ ಕಂಪಲ್ಸರಿ ರೂರಲ್ ಸರ್ವಿಸ್. ತುಂಬ ಸ್ಟೇಟ್ಸ್ ವಿಲ್ ಬಿ ಮೇಕಿಂಗ್ ದ ಸ್ಟೂಡೆಂಟ್ಸ್ ಟು ಸೈನ್ ದಿಸ್ ಬಾಂಡ್ ಫಾರ್ ದ ಕಂಪಲ್ಸರಿ ರೂರಲ್ ಸರ್ವಿಸ್. ಇಫ್ ಯು ವಾಂಟ್ ಟು ಸ್ಕಿಪ್ ದ ಕಂಪಲ್ಸರಿ ಸರ್ವಿಸ್, ನೀವು ಏನು ಪೆನಾಲ್ಟಿ ಸಹ ಕೊಡಬೇಕಾಗುತ್ತೆ. ಈ ಪೆನಾಲ್ಟಿ 5 lakhದಿಂದ ಹಿಡಿದು 40 lakh ಇರುತ್ತೆ. ESI ಅಂತ ಹೇಳುವಂತಹ ಮೆಡಿಕಲ್ ಕಾಲೇಜಸ್ ಗ್ರೂಪ್ಸ್ ಏನಿದೆ, ಸೊ ದೇ ಎಕ್ಸ್ಪೆಕ್ಟ್ ಮ್ಯಾಂಡಿಟರಿ 1 year ಕಂಪಲ್ಸರಿ ರೂರಲ್ ಸರ್ವಿಸ್. 1 year is still fine. ಆದರೆ AFMC ವಿಲ್ ಬಿ ಮ್ಯಾಂಡಿಟರಿ, ದೇ ವಿಲ್ ಬಿ ಹ್ಯಾವಿಂಗ್ ಕಂಪಲ್ಸರಿ 7 year ಕಂಪಲ್ಸರಿ ಏನು ಆರ್ಮಿಗೆ ಸರ್ವಿಸ್ ಕೊಡಬೇಕು ಅಂತ ಇರುತ್ತೆ. ಸೊ ಎಲ್ಲಾದರೂ ಇಫ್ ಯು ಫೇಲ್ ಆರ್ ಇಫ್ ಯು ಡು ನಾಟ್ ವಾಂಟ್ ಟು ಡೂ ದಿಸ್, ಯು ಹ್ಯಾವ್ ಟು ಪೇ ಅರೌಂಡ್ 40-50 lakh. ಓಕೆ, ಸೊ ಇಟ್ ಡಿಪೆಂಡ್ಸ್ ಆನ್ ಯು. ಆರ್ ಯು ಕಂಫರ್ಟೇಬಲ್ ಟು do rural service or do you want to go directly for job and work in hospitals? So it is dependent on you. So ಯಾರಿಗೆ ಇದು ಆಗೋದಿಲ್ಲ ಅವರು ನೋಡಿಕೊಂಡು ಜಾಯಿನ್ ಆಗಬೇಕಾಗುತ್ತೆ. ಓಕೆ, and the next thing is very important, internal quota of post graduate studies. So ನೋಡಿ, ನೀಟೇ ಸ್ವಲ್ಪ ಕಷ್ಟದ ಎಕ್ಸಾಮ್. PG ನೀಟ್ ಅಂತೂ ನೀಟಿಂದ 100 ಪಟ್ಟು ಕಷ್ಟ. ಸೊ ಈ PG ನೀಟಲ್ಲಿ ಏನು ಹೇಳುವಂಥದ್ದು, PG ನೀಟಿನ ಪ್ರಾಬ್ಲಮ್ಸನ್ನು ಕಮ್ಮಿ ಮಾಡಬೇಕಾದ್ರೆ, ದಟ್ ಈಸ್ ನಿಮಗೆ ಬೇಕಾಗಿರುವಂತಹ ಕೋರ್ಸ್ ಕಮ್ಮಿ ಎಫರ್ಟಲ್ಲಿ ಬೇಕಾಗಿರುವಂತಹ PG ಕೋರ್ಸ್ ನಿಮಗೆ ಕಮ್ಮಿ ಎಫರ್ಟಲ್ಲಿ ಸಿಗಬೇಕು ಅಂತಂದರೆ, ಮೇಕ್ ಶ್ಯೂರ್ ದ್ಯಾಟ್ ಯು ಗೋ ಟು ದ ಕಾಲೇಜ್ ವಿಚ್ ವಿಲ್ ಬಿ ಹ್ಯಾವಿಂಗ್ ದ ಇಂಟರ್ನಲ್ ಕೋಟಾ. ಇಂಟರ್ನಲ್ ಕೋಟಾ ಅಂದರೆ ಏನು? ಸೊ ಕೆಲವು ಕಾಲೇಜಸ್ಸಲ್ಲಿ ಇಂಟರ್ನಲ್ ಕೋಟಾ ಇರುತ್ತೆ PGಗೆ. ದಟ್ ಈಸ್ ನೀವು ನಮ್ಮ ಮೆಡಿಕಲ್ ಕಾಲೇಜಲ್ಲಿ, ನಮ್ಮ ಕಾಲೇಜಲ್ಲಿ MBBS ಮಾಡಿದ್ರೆ PG ಕೋರ್ಸ್ ಸಹ ನೀವು ಮಾಡಬಹುದು. ಯಾಕಂದರೆ 50% ಕೋಟಾ ನಮ್ಮದೇ ಕಾಲೇಜ್ನ ಮಕ್ಕಳಿಗೆ ಇದೆ ಅಂತ ಕೆಲವು ಕಾಲೇಜ್ಗಳು ಅನೌನ್ಸ್ ಮಾಡಿರ್ತಾರೆ. ಸೊ ಯೂನಿವರ್ಸಿಟಿ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ಗುರು ಗೋವಿಂದ್ ಸಿಂಗ್ ಇಂದ್ರಪ್ರಸ್ಥ ಯೂನಿವರ್ಸಿಟಿ ಹ್ಯಾಸ್ ಅರೌಂಡ್
50% of internal PG quota for students who studied from the university in its affiliated colleges. ಹಾಗೆ ಜಿಪ್ಮರ್ ಪುಡುಚೇರಿ, ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ, ಬನಾರಸ್ ಹಿಂದೂ ಯೂನಿವರ್ಸಿಟಿ, ಮೆನಿ ಗುಜರಾತ್ ಯೂನಿವರ್ಸಿಟೀಸ್, AFMC that is Armed Medical College, Pune also provide internal PG quota for its students. ಸೊ ಅದಕ್ಕೆ ತುಂಬ ಜನ ಏಮ್ಸ್ ಡೆಲ್ಲಿಗಿಂತ ಅಲಿಗರ ಅಥವಾ ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಸೊ ಈ ಥರದ ಕಾಲೇಜನ್ನು ಪ್ರಿಫರ್ ಮಾಡುವಂಥದ್ದು. ಯಾಕಂದರೆ ಅಲ್ಲಿ ಇಂಟರ್ನಲ್ PG ಕೋಟಾ ಇರುತ್ತೆ. ಓಕೆ, ಅಲ್ಲಿ MBBS ಮಾಡಿದವರಿಗೆ ಜಾಸ್ತಿ ಪ್ರಿಫರೆನ್ಸನ್ನು ಕೊಡ್ತಾರೆ. ಸೊ ನನ್ನ ಪ್ರಕಾರ ಸ್ಟೂಡೆಂಟ್ಸ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್. ಯಾಕಂದರೆ PG ನೀಟು ಪುನಃ ಕಷ್ಟದ ಎಕ್ಸಾಮ್, ಪುನಃ ಅಲ್ಲೂ ತುಂಬ ಕಾಂಪಿಟೇಷನ್ ಇದೆ. ಸೊ ಸ್ವಲ್ಪ ನಿಮ್ಮ ಎಫರ್ಟನ್ನು ಅಥವಾ ಮುಂದೆ ಬರುವಂತಹ ಪ್ರಾಬ್ಲಮನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಮೇಕ್ ಶ್ಯೂರ್ ದ್ಯಾಟ್ ದ ಕಾಲೇಜ್ ದ್ಯಾಟ್ ಯು ಜಾಯಿನ್ ಹ್ಯಾಸ್ ಗಾಟ್ ಇಂಟರ್ನಲ್ PG ಕೋಟಾ. ಆ್ಯಂಡ್ ಸ್ಟೈಪಂಡ್ ಡ್ಯೂರಿಂಗ್ ಕ್ಲಿನಿಕಲ್ ರೊಟೇಷನ್ ಇಂಟರ್ನ್ಶಿಪ್. ಸೊ ನೀವು ಯೋಚನೆ ಮಾಡಬೇಕಾಗಿಲ್ಲ, ಯಾಕಂದರೆ ನೀವು ಕರ್ನಾಟಕದಲ್ಲಿ ಕಲಿಯುವಂತಹ ಮಕ್ಕಳು. ಸೊ ಕರ್ನಾಟಕದಲ್ಲಿ ಯಾವ ಮಕ್ಕಳು ಕಲಿತಾರೋ ನಿಮಗೆ ಹೈಯೆಸ್ಟ್ ಇಂಟರ್ನ್ಶಿಪ್ ಅಮೌಂಟನ್ನು ನಮ್ಮ ಕರ್ನಾಟಕ ಸರ್ಕಾರ ಕೊಡುತ್ತೆ. ದಟ್ ಇಸ್ 30,000 ಪರ್ ಮಂತ್. ಬೇರೆ ಉಳಿದ ಎಲ್ಲ ಸ್ಟೇಟಿನ ಸ್ಟೈಪಂಡ್ ಅಮೌಂಟನ್ನು ನೋಡಿ ಇಂಟರ್ನ್ಶಿಪ್ ಟೈಮಲ್ಲಿ. ಸೊ MBBS ಕಲ್ತಾದ್ಮೇಲೆ ಇಂಟರ್ನ್ಶಿಪ್ ಇರುತ್ತಲ್ವ 1 ವರ್ಷ, ಸೊ ಆ ಟೈಮಲ್ಲಿ ನಿಮಗೆ ದುಡ್ಡು ಕೊಡ್ತಾರೆ. ಕರ್ನಾಟಕದ ಸ್ಟೇಟ್ ಅಥವಾ ಯಾವ ಸ್ಟೇಟಲ್ಲಿ ಕಲಿತೀರಾ ಆ ಸ್ಟೇಟು ದೇ ವಿಲ್ ಬಿ ಪೇಯಿಂಗ್ ಯು. ಸೊ ದೆರ್ ಇಸ್ ಡಿಫ್ರೆಂಟ್ ಇನ್ ದ ಪೇಮೆಂಟ್ ಅಮೌಂಟ್. ಸೊ ಕೆಲವು ಸ್ಟೇಟಲ್ಲಿ ನೋಡಿ, ರಾಜಸ್ಥಾನದಲ್ಲಿ ಬರೀ 7,000 ಪರ್ ಮಂತ್. ಸೊ ಡೆಲ್ಲಿಯಲ್ಲಿ 23,500. ಸೊ ಯು ಕ್ಯಾನ್ ಸಿ ವೆರೈಟೀಸ್ ಆಫ್ ಸ್ಟೈಪಂಡ್ ಅಮೌಂಟ್ that is being paid during the clinical rotation internship, that is during the last year of your MBBS, that is internship time ಅಲ್ಲಿ. ಸೊ ನೀವು ಕರ್ನಾಟಕದಲ್ಲಿ ಕಲಿತೀರಾ ಅಂದರೆ ಯೋಚನೆ ಮಾಡಬೇಕಾಗಿಲ್ಲ. ಹೈಯೆಸ್ಟ್ ಇರುವಂತಹ ಸ್ಟೈಪಂಡ್ ಅಮೌಂಟ್ ಕರ್ನಾಟಕದಲ್ಲಿ that is 30,000 per month. Okay, so this is all I wanted to tell you. Location of the college is very important. So ಯಾಕೆ top 5, top 10, specific ಆಗಿ top 3 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಆಫ್ ಕರ್ನಾಟಕ ಆರ್ ಇನ್ ದ ಬ್ಯಾಂಗ್ಳೂರ್, ಮೈಸೂರು, ಹುಬ್ಳಿ? ಯಾಕಂದರೆ ಇದು ಸಿಟಿ ಆಫ್ ಕರ್ನಾಟಕ. ಬ್ಯಾಂಗ್ಳೂರ್ ಇಸ್ ದ ಬಿಗ್ಗೆಸ್ಟ್ ಸಿಟಿ ಆಫ್ ಕರ್ನಾಟಕ ಅಲ್ವಾ? ಸೊ BMCRI ಇಸ್ ಇನ್ ಬ್ಯಾಂಗ್ಳೂರ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಚೂಸ್ ಅ ಮೆಡಿಕಲ್ ಕಾಲೇಜ್ ವಿಚ್ ಇಸ್ ಎಟ್ ದ ಸೆಂಟರ್ ಆಫ್ ದ ಸಿಟಿ. ಯಾಕೆ? ಒಂದು ಏನಂದರೆ ಟ್ರಾವೆಲಿಗೆ ಈಸಿ ಆಗುತ್ತೆ ಅಂತ, ಒಂದು ಕಡೆ ಇನ್ನೊಂದು ಕಡೆಗೆ ಹೋಗ್ಬೋದು ಅಂತ. ಬಟ್ the main reason as a student you have to think, ಜಾಸ್ತಿ patient inflow ಈ cities ಅಲ್ಲಿ ಜಾಸ್ತಿ. So medical college is situated in the heart of the city, attracts lot of patients which give the exposure to spectrum of varieties of diseases during the study as well as during the clinical clerkship. Students who study far away from the native should make sure that there is at least air connectivity if they choose smaller towns. So ನೀವು ಯಾವುದೋ ಒಂದು ಮೂಲೆ ಅಲ್ಲಿ ಕಲಿತಾ ಇದ್ದೀರಾ, ಯಾವುದೋ ಒಂದು ಕರ್ನಾಟಕದ ಮೂಲೆ ಗ್ರಾಮದಲ್ಲಿ ನೀವು MBBS ಮಾಡ್ತಾ ಇದ್ದೀರಿ ಯಾವುದೋ ಒಂದು ಕಾಲೇಜಲ್ಲಿ ಅಂತ ಅಂದ್ಕೊಂಡ್ರೆ, ಮೇಕ್ ಶ್ಯೂರ್ ನಿಯರೆಸ್ಟ್ ನಿಮಗೊಂದು ಅಟ್ಲೀಸ್ಟ್ ಒಂದು ಏನು ಟ್ರೈನಾ ಅಥವಾ ಏನು ಹೇಳುವಂಥದ್ದು ಫ್ಲೈಟ್ ಏರ್ಪೋರ್ಟಾ, ಸೊ ಈ ಥರದ್ದು ಅಟ್ಲೀಸ್ಟ್ ಇರಲೇಬೇಕು. ಓಕೆ, ಸೊ ಇಫ್ ಐ ಕನ್ಸಿಡರ್ ದ ಎಕ್ಸಾಂಪಲ್, ನಾನಿರುವಂಥದ್ದು ಮ್ಯಾಂಗ್ಳೂರ್, ನಂದು ನೇಟಿವ್ ಆ್ಯಕ್ಚುಲಿ ಮ್ಯಾಂಗ್ಳೂರ್. ಸೊ ಮ್ಯಾಂಗ್ಳೂರಲ್ಲಿ ಮುಂಚೆಗಿಂತ ಈಗ ಕನ್ಸಿಡರ್ ಮಾಡಿದ್ರೆ ಜಾಸ್ತಿ ಫ್ಲೈಟ್ ಫೆಸಿಲಿಟೀಸ್. ಯಾಕಂದರೆ ಮಂಗಳೂರು ಅಂತ ಅಂದ್ಕೊಂಡ್ಲೆ ಮಣಿಪಾಲ್ ಬರುವಂಥದ್ದು. ಮಣಿಪಾಲಲ್ಲಿ ಫೇಮಸ್ ಕಾಲೇಜು KMC, ಅದು ಇದು ಮಣಿಪಾಲ್ ಕಾಲೇಜಲ್ಲೇ ಇರೋವಂಥದ್ದು. ಸೊ ಅದರಿಂದಾಗಿ ಜಾಸ್ತಿ ಫ್ಲೈಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ, ಯಾಕಂದರೆ ಜಾಸ್ತಿ ಮಕ್ಕಳು ಹೋಗ್ತಾ ಬರ್ತಾ ಇರ್ತಾರೆ ಅಂತ. ಸೊ ಕೆಲವೊಮ್ಮೆ sometimes the cities will develop because of the medical college, sometimes medical college should be developing because of the cities, so vice versa. So when you make sure you join to the college which is at the center of the city or which is in the city at least. So idrinda patient inflow ಜಾಸ್ತಿ, connectivity ಸಹ ಇರುತ್ತೆ ಚೆನ್ನಾಗಿ, and it's important thing to note. So ಇದು ಕೆಲವು factors or the check points that you have to check before choosing the college, and you can say that ಏನು ಒಂದು ಕಾಲೇಜನ್ನು ಚೆನ್ನಾಗಿರೋ ಕಾಲೇಜ್ ಮಾಡುವಂಥದ್ದು ಈ ಫ್ಯಾಕ್ಟರ್ಸ್. ಸೊ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.